ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಗಾದೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಆ ಗಾದೆ ಏನಂತ ಅಂದರೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಅಂದರೆ ಇದರ ಅರ್ಥ ಏನು ಹೇಳ್ತೈತೆ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆ ಮಕ್ಳುಗಳ್ನ ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ನಾವು ತಿದ್ದಿ ಬುದ್ಧಿ ಹೇಳಿ ಅವ್ರನ್ನ ಬೆಳೆಸಬೇಕು. ಅದನ್ನು ಬಿಟ್ಬಿಟ್ಟು ಅವ್ರನ್ನ ಚಿಕ್ಕ ವಯಸ್ಸಿನಲ್ಲಿ ನಾವು ಬೇಬಿಟಿ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಹೆಂಗಂದ್ರೆ ಹಂಗೆ ಬಿಟ್ಬಿಟ್ರೆ ಅವ್ರಿಗೆ ಏನು ಮಾಡ್ತಾರಂದರೆ ಕೆಟ್ಟು ಹೋಗ್ಬಿಡ್ತಾರೆ. ದೊಡ್ಡವರಾದಮೇಲೆ ಅವರು ನಾವು ಏನೇ ಹೇಳಿದ್ರು ಅವ್ರು ನಾವು ಕೇಳೋದಿಲ್ಲ. ಮತ್ತು ಇವಾಗಿನ ಕಾಲದ ಮಕ್ಕಳು ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂದರೆ, ಒಂದು ಹಂತದವರೆಗೂ ಬರೋವರೆಗೂ ಚೆನ್ನಾಗಿರ್ತಾರೆ. ಬಂದಾದ್ಮೇಲೆ ಅವ್ರು ಏನು ಮಾಡಿಬಿಡ್ತಾರೆ ಅಂತ ತಂದೆ ತಾಯಿಗಳಿಗೆ ಹಿಡ್ಕೊಂಡು ಹೊಡೆಯೋದು, ಮತ್ತು ಆಮೇಲೆ ಅವ್ರನ್ನೇ ಹೊರಕ್ಕೆ ಹಾಕೋದು, ಮತ್ತು ಆಮೇಲೆ ಇನ್ನೂ ಏನೇನೋ ಸಮಸ್ಯೆಗಳ್ನ ಮಾಡ್ತಾ ಇದ್ದಾರೆ. ಮತ್ತು ಅದಾದಮೇಲೆ ಅದಕ್ಕೆ ದೊಡ್ಡವ್ರು ಏನು ಮಾಡಿದ್ದಾರೆ ಅಂದರೆ, ಈ ಗಾದೆನ ಹೇಳಿದ್ದಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಚಿಕ್ಕ ವಯಸ್ಸಿನಲ್ಲೇ ಮಾತು ಕೇಳ್ದಿರೋರು ಇನ್ನು ದೊಡ್ಡವರಾದ್ಮೇಲೆ ಅವ್ರು ಮಾತು ಕೇಳ್ತಾರಂತ ಏನು ಗ್ಯಾರಂಟಿ ಅಂತ ಇದ್ರ ಅರ್ಥ. ಮತ್ತು ಅದಾದಮೇಲೆ ಇನ್ನೂ ಈ ಗಾದೆ ಇನ್ನೇನು ಹೇಳುತ್ತಂತ ಅಂದರೆ, ನಾವು ಚಿಕ್ಕ ವಯಸ್ಸಿನಲ್ಲೇ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ಬುದ್ಧಿ ತಿದ್ದಿ ಎಲ್ಲ ಹೇಳ್ಬಿಟ್ರೆ ಸ್ವಲ್ಪನಾರ ಕಲ್ತ್ಕೊಂತಾರೆ. ಅದನ್ನು ಬಿಟ್ಬಿಟ್ಟು ಅವ್ರು ದೊಡ್ಡವರಾದ್ಮೇಲೆ ಏನಾರ ನಾವು ಹೇಳೋಕೆ ಹೋದರೆ ಹಂಗೆ ಹಿಂಗೆ ಅಂದರೆ ಅವ್ರ ತಲೆಗೂ ಹೋಗೋದಿಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲೂ ಇರೋದಿಲ್ಲ. ಮತ್ತು ಆಮೇಲೆ ಅವ್ರಿಗೆ ಹೇಳೋದಕ್ಕಿಂತ ನಾವು ಸುಮ್ಮನೆ ಇರಬೇಕಾಗ್ತದೆ. ಅದೇ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರು ಏನೇ ಹೇಳಿದ್ರು ಕೇಳಿಸ್ಕೊತಾರೆ, ಮತ್ತು ಅವ್ರು ನಾವು ಏನೇ ತುಂಬಿಸ್ಕೊತಾರೆ. ಮತ್ತು ಅದಾದಮೇಲೆ ಚಿಕ್ಕ ವಯಸ್ಸಿನಲ್ಲಿ ನಾವು ಸ್ವಲ್ಪ ಒಳ್ಳೆ ಪಾಠಗಳನ್ನ ಮತ್ತು ಒಳ್ಳೆ ವಿಷಯಗಳನ್ನ ಅವ್ರಿಗೆ ತುಂಬಿದ್ರೆ ಅವರು ಹಂಗೆ ನೀಟಾಗಿ ಬೆಳ್ಕೊಂಡು ಹೋಗ್ತಾರೆ. ಅದೇ ದೊಡ್ಡವರಾದ್ಮೇಲೆ ನಾವು ಏನಾರ ಒಳ್ಳೆ ವಿಷಯ ಹೇಳೋಕೆ ಹೋಗಲಿ, ಕೆಟ್ಟ ವಿಷಯಕ್ಕೆ ಹೇಳೋಕೆ ಹೋಗಲಿ, ಕೆಲವೊಬ್ಬರು ಮಾತ್ರ ಕೇಳಿಸ್ಕೊತಾರೆ, ಕೆಲವೊಬ್ಬರು ಮಾತ್ರ ಕೇಳಿಸ್ಕೊಂಬೋದೇ ಇಲ್ಲ. ಅದಕ್ಕೆ ದೊಡ್ಡವರು ಈ ಗಾದೆನ ಹೇಳಿದ್ದಾರೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಅಂದರೆ ಗಿಡವಾಗಿ ಬಗ್ಗೋದಿಲ್ಲ ಅಂದಮೇಲೆ ಅದು ಮರವಾಗದ್ಮೇಲೆ ಬಗ್ಸೋಕ್ಕಾಗುತ್ತೆ. ಗಿಡದಲ್ಲಿದ್ದಾಗೆ ಕೊಡ್ದಾಕ್ಬಿಡ್ಬೋದು, ಯಾಕಂದ್ರೆ ಚಿಕ್ಕದಾಗಿರುತ್ತೆ ಕೊಡ್ಲಿ ತಗೊಂಡು. ಅದನ್ನು ಬಿಟ್ಟು ಮರ ಆದಮೇಲೆ ನಾವು ಅದನ್ನು ಕಡಿತೀನಿ ಅಂತ ಹೋದ್ರೆ ಅದು ಆಗ್ತದ? ಹಂಗಲ್ಲ. ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ಅಷ್ಟೇ ಅವರು ಇವಾಗ ಒಳ್ಳೆಯವರಾಗಿರ್ತಾನೆ ಅಂದ್ಕೊಂಡಿರ್ತೀವಿ, ದೊಡ್ಡವರಾದ್ಮೇಲೆ ಅವ್ರು ಕೆಟ್ಟವರಾಗ್ಬಿಡ್ತಾರೆ. ಅವಾಗ ಅವ್ರನ್ನ ಏನೂ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ದೊಡ್ಡವರು ಈ ಗಾದೆನ ಹೇಳಿದ್ದಾರೆ. ಮತ್ತು ಅದಾದಮೇಲೆ ಇದು ಇವತ್ತಿನ ಸಂದರ್ಭಕ್ಕೆ ಎಷ್ಟೋ ಮಕ್ಕಳಿಗೆ ಅನ್ವಯಿಸುತ್ತಂತ ಅಂದ್ಕೊಂಡಿದ್ದೀನಿ, ಮತ್ತು ಆಮೇಲೆ ಬೇರೆಯವ್ರಿಗೂ ಇದು ಅನ್ವಯಿಸುತ್ತಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿದ್ದಾಗೇ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮತ್ತು ಏನೇನು ಬೇಕೋ ಹಂಗೆ ಮಾಡಿದ್ರೆ ಆವಾಗ ಕರೆಕ್ಟಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಇದು ದೊಡ್ಡವರಾದ್ಮೇಲೆ ಏನೋ ಮಾಡೋಕ್ಕೆ ಹೋಗ್ತೀನಿ ಅಂತಂದ್ರೆ ಅದು ಆಗೋದೇ ಇಲ್ಲ. ಆವಾಗ ಅವರು ಬೆಳೆದ್ಬಿಟ್ಟಿರ್ತತೆ, ಅವರು ಕೇಳಿಸ್ಕೊಳ್ಳೋ ಸ್ಥಿತಿನಲ್ಲಿ ಇರೋದಿಲ್ಲ, ಪೇಷನ್ಸ್ ಇರೋದಿಲ್ಲ, ಮತ್ತು ಆಮೇಲೆ ಅವ್ರದ್ದೇ ಲೋಕದಲ್ಲಿರ್ತಾರೆ. ಮತ್ತು ಆಮೇಲೆ ನಾವು ಹೇಳೋದು ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಏನಾರು ಇದ್ದರೆ ಬೇಸಿಕಲ್ಲಿ ಮತ್ತು ಆಮೇಲೆ ಬುಡದಲ್ಲೇ ಹೇಳೋದೇ ಉತ್ತಮ ಅಂತ ನನಗನ್ನಿಸುತ್ತೆ. ಅದಾದಮೇಲೆ ಇದು ಗಾದೆ ಇವಕ್ಕೂ